ಎಸ್ಎಸ್ಸಿಟಿ ಬ್ರೈಟ್ ಕಿಡ್ಸ್ ಶಾಲೆಯಲ್ಲಿ ಕಲರವ 2025 ಎಂಬ ವಿನೂತನ ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿತ್ತು. ಮಕ್ಕಳ ಉತ್ತೇಜನಕ್ಕಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವು ಫೆಬ್ರವರಿ 8ರಂದು ಸಂಜೆ 4:30 ಸಮಯಕ್ಕೆ ಜರುಗಲಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಉತ್ತರ ತಾಲೂಕಿನ ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿ, ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಇಒ ಡಾಕ್ಟರ್ ಎಲ್.ಪಿ. ರವಿಕುಮಾರ್, ಸೌಂದರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ವರುಣ್ ಕುಮಾರ್ ಎಂ, ಕಾರ್ಯಕ್ರಮದ ಸಂಸ್ಥೆಯ ಮುಖ್ಯಸ್ಥರು ಆದ ಡಾಕ್ಟರ್ ಸಂಜೀವ್ ಸಾಲುಂಕಿ, ಕಾರ್ಯದರ್ಶಿಗಳು ಆದ ಭಾನುಪ್ರಿಯಾ ಸಾಲುಂಕಿ ಹಾಗೂ ನಿರ್ದೇಶಕರು ಆದ ಪ್ರಭಾಕರ್ ಸಾಲುಂಕಿ, ಪ್ರಾಂಶುಪಾಲರು ಆದ ಆಶಾರಾಣಿ, ಮಂಜುನಾಥ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೆಚ್ಚಿನ ವಿದ್ಯಾರ್ಥಿಗಳೇ, ನೆಚ್ಚಿನ ಪೋಷಕರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಕಾರ್ಯಕ್ರಮ ನಡೆಯುವ ಸ್ಥಳ ಅಕ್ಷರ ಬಾಕ್ವೆಂಟ್ ಅಂಡ್ ಲಾಸ್ ಜಿಡಿ ಅವೆನ್ಯೂ, ಕೆಂಪಾಪುರ ಪೈಪ್, ಚಿಕ್ಕಬಾಣವಾರ, ಬೆಂಗಳೂರು 560090. ಎಸ್ಎಸ್ಸಿಟಿ ಬ್ರೈಟ್ ಶಾಲೆಯಲ್ಲಿ ನಾಳೆ ಕಲರವ ಎಂಬ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ಮನವಿ ಮಾಡ್ತೀನಿ. ಮತ್ತು ಈ ಶಾಲೆಯಲ್ಲಿ ಪ್ರೀ ನರ್ಸರಿ, LKG, UKG ಮಾತ್ರ ನಡೆಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಮಕ್ಕಳಿಗೆ ಒಂಥರ ಎಜುಕೇಷನ್ನು ಡಿಫ್ರೆಂಟ್ ಆಗಿದೆ. ಅದು ಹೆಂಗಂತ ಹೇಳಿದ್ರೆ, ಬೇರೆ ಸ್ಕೂಲ್ಗಳಲ್ಲಿ ಇವಾಗ ತರಕಾರಿ ಅಂದರೆ ಫೋಟೋಸ್ನಲ್ಲಿ ಬುಕ್ಕಲ್ಲಿ ತರಕಾರಿಗಳು ತೋರಿಸ್ತಾರೆ. ಈ ಶಾಲೆಯಲ್ಲಿ ತರಕಾರಿ, ಇವಾಗ ಟೊಮಾಟೊ ಅಂದರೆ ಟೊಮಾಟೋನೇ ಮುಂದೆ ತೊಗೊಂಬಂದು ತೋರಿಸ್ತಾರೆ. ಮತ್ತು ತಿಂಗಳಿಗೊಂದ್ಸತಿ ಡಿಫ್ರೆಂಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾಕಂದರೆ ನನ್ನ ಮಗನೂ ಅದೇ ಶಾಲೆಯಲ್ಲಿ ಓದ್ತಾವನೆ. ಒಂದು ತಿಂಗಳಿಗೆ ಒಂದ್ಸತಿ ಮಾರ್ಟ್ ಕರ್ಕೊಂಡು ಹೋಗ್ತಾರೆ, ಒಂದ್ಸತಿ ಪೋಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ, HMT ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ದಾರೆ, ಮತ್ತು ಫೈರ್ ಬ್ರಿಗೇಡ್ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತು ಬೇರೆ ಬೇರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಬೆಳವಣಿಗೆಯನ್ನು ಮಕ್ಕಳಿಗೆ ಈ ವಯಸ್ಸಿನಲ್ಲೇ ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಈ ಶಾಲೆಯಲ್ಲಿ ಒಂದ್ಸತಿ ನೋಡಿ, ಮಧ್ಯಮ ವರ್ಗದವರು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಶಾಲೆಯಲ್ಲಿ ಒಂದ್ಸತಿ ಎಲ್ಲರೂ ಬಂದು ನೋಡ್ಬಿಟ್ಟು ಆಮೇಲೆ ತಮ್ಮ ಮಕ್ಕಳಿಗೆ ಇಲ್ಲಿ ಒಂದ್ಸತಿ ಸೇರಿಸಿ ಅಂತ ಮನವಿ ಮಾಡ್ತೀನಿ. ಧನ್ಯವಾದಗಳು.